ಎಲ್ರಿಗೂ ನಮಸ್ಕಾರ. ಮಹಾದೇವ್ ಅಂತ ಹೇಳಿ, ನಮ್ಮದು ವಿಜಯನಗರ ಡಿಸ್ಟ್ರಿಕ್ಟು ಹಗರಿಬೊಮ್ಮನಹಳ್ಳಿ ತಾಲೂಕು ಬನ್ನಿಕಲ್ ಗ್ರಾಮ. ಒಂದು 2 months ಬ್ಯಾಕ್ ಒಂದು ವಿಡಿಯೋ ಬಿಟ್ಟಿದ್ದೆ ನಾನು ಕಬ್ಬಿಂದು. ಸೊ ಇವಾಗ ನಮ್ಮ ಕಬ್ಬು ಬಂದ್ಬಿಟ್ಟು 4 ತಿಂಗಳಾಗಿದೆ. ಸೊ ಈ ಥರ ಬಂದಿದೆ. ಕೂಬಾಸಲ್ಲಿ ಯೂಸ್ ಮಾಡಿದ್ದೀವಿ. ಇಟ್ಸ್ ನೈಸ್. ನಾವು ಇದು ಒಂದೊಂದು ಸಸಿ ಹತ್ರ 30, 25, 40 ಮರಿ ಸಂಖ್ಯೆಗಳು ಬಂದಿತ್ತು. ಅದನ್ನು ನಾವೇನು ಮಾಡಿದ್ವಿ ಅಂದರೆ ಅದನ್ನು ಕನ್ವರ್ಟೆಡ್ ಟು 18, 17 ಬಿಟ್ಟಿದ್ದೀವಿ. ಒಂದೊಂದು ಜಾಗದಲ್ಲಿ ಒಂದೊಂದು ಹತ್ರ ಕಡಿಮೆ ಬಂದಲ್ಲಿ ಅಷ್ಟೇ ಬಿಟ್ಟಿದ್ದೀವಿ. ಒಂದೊಂದು ಹತ್ರ ಏನಾಗಿದೆ ಜಾಸ್ತಿ ಬಂದಿದೆಯಲ್ಲ ಅಲ್ಲಿ ಮಾತ್ರ ಕಿತ್ತು ಅದನ್ನು 18 ಮಾತ್ರ ಮಾಡಿದ್ದೀವಿ. ಸೊ ಇವಾಗ 4 ಮಂತ್ ಆಗಿದೆ. 2 ಸಾರಿ ಗೊಬ್ಬರ ಕೊಟ್ಟಿದ್ದೀನಿ, 16 ಚೀಲ. ಆ್ಯಸ್ ಪರ್ ದ ರಾಜೇಂದ್ರ ಕುಬಾ ಅವರ ಪ್ರಕಾರ 16 ಚೀಲ ಪರ್ ಎಕರ್ ಹೇಳಿದರು. ಸೊ ಕೊಟ್ಟಿದ್ದೀವಿ, ಚೆನ್ನಾಗಿ ಬಂದಿದೆ ಕಬ್ಬು. ಸ್ಪೆಷಾಲಿಟಿ ಏನಪ್ಪ ಅಂದರೆ ಕೂಬಾ ಸಾಯಿಲ್ದು ಫಸ್ಟು ಕೆಳಗಡೆ ಈ ಗಡ್ಡಿಯನ್ನು ದಪ್ಪ ಮಾಡುತ್ತೆ. ಯೂಶ್ವಲಿ ಕೆಮಿಕಲ್ ಹಾಕೋದ್ರಿಂದ ಏನಾಗ್ತೈತೆ, ಎಲೆ ಅಷ್ಟೇ ಉದ್ದ ಆಗ್ತಾವ್ರಿ. ಇದನ್ನು ಹಾಕೋದ್ರಿಂದ ಏನಾಗುತ್ತೆ, ಫಸ್ಟ್ ಬಡ್ಡಿ ದಪ್ಪ ಆಗುತ್ತೆ. ನೀವು ನೋಡ್ತಿರ್ಬೋದು ಬಡ್ಡಿಗಳು ಎಷ್ಟು ಚೆನ್ನಾಗಿ ನೀಟಾಗಿ ದಪ್ಪ ಬಂದಿದೆ. ಸೊ ಇದ್ರ ಸ್ಪೆಷಾಲಿಟಿ ಇದು. ಫಸ್ಟ್ ಬಡ್ಡಿಯನ್ನು ದಪ್ಪ ಮಾಡಿಬಿಟ್ಟು ಆಮೇಲೆ ಎಲೆನ ನೀಟಾಗಿ ಮೇಲೆ ಎಬ್ಸುತ್ತೆ. ಸೊ ಇದು ಭಾಳ ಚೆನ್ನಾಗಿ ಬಂದಿದೆ. ಇದು ತೋರಿಸ್ತೀನಿ, ಇಲ್ಲಿ ಮುಂದೆ ಇದೆ. ಇಲ್ಲಿ ಇನ್ನೂ ನೀಟಾಗಿ ಬಂದಿದೆ. ಒಂದು ಸ್ವಲ್ಪ ನೀರಿನ ತೊಂದರೆ ಆಗ್ಬಿಟ್ಟು ನಮ್ಮದು ಇನ್ನೂ ಅಷ್ಟು ಇದು ಬರಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಬಡ್ಡೆಗಳು. ನೋಡಿ ಹೆಂಗಿದೆ, ಭಾಳ ಫಲವತ್ತಾಗಿ ಬಂದಿದೆ. ಮಣ್ಣು ನೋಡಿ, ಮಣ್ಣೆಲ್ಲ ಫುಲ್ಲು ಮೃದು ಆಗಿದೆ. ನಮ್ಮ ಮಣ್ಣೆಲ್ಲ ಸರಿ ಇರಲಿಲ್ಲ, ಭಾಳ ನೀಟಾಗಿ ಕನ್ವರ್ಟ್ ಆಯ್ತು ಆ್ಯಕ್ಚುಲಿ ಮಣ್ಣು ಈ ಗೊಬ್ಬರ ಯೂಸ್ ಮಾಡೋದ್ರಿಂದ. ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಗಣ್ಣು ಇಡ್ತಾ ಇದೆ. ಇವಾಗ 1-2 ಗಣ್ಣು ಬರ್ತಾ ಇದೆ. ಭಾಳ ಚೆನ್ನಾಗಿದೆ ಸರ್. ನೋಡಿ ಯಾವ ರೀತಿ ಬಂದಿದೆ ನೋಡಿ. 4 months. ಇದು ನೋಡಿ ಯಾವ ಥರ ಇದೆ. ಭಾಳ ನೀಟಾಗಿ ಬರ್ತಾ ಇದೆ ಕಬ್ಬು ಮಾತ್ರ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ 70 to 80 tons. ನೋಡೋಣ ಏನು ಎಷ್ಟು ಬರುತ್ತೆ. ಥ್ಯಾಂಕ್ ಯು. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಾ ಸಾಯಿಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಾ ಸಾಯಿಲ್ ಕಂಡೀಷನರ್
ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಪಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಪಕೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ. ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಗಿ ನಮ್ಮ ಊಟಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.